ಹೇ ಶಾರದೆ ದಯ ಪಾಲಿಸು. ತುಂಬ ಚೆನ್ನಾಗಿ PUCಯಲ್ಲಿ CET NEET JEE ಎಜುಕೇಷನ್ ಕೊಟ್ಕೊಂಡು ಲಾಸ್ಟ್ ಇಯರ್ ಒಂದು 2 ವಿದ್ಯಾರ್ಥಿಗಳು IIT ಹೋದರು. ಒಂದು 10ಕ್ಕೂ ಮಿಕ್ಕಿ ವಿದ್ಯಾರ್ಥಿಗಳು ಈ ಪರಿಸರದಲ್ಲಿ MBBSಗೆ ಹೋದ್ರೆ ದೊಡ್ಡ ಸಾಧನೆ ಅಂತ ನನಗೆ ತುಂಬ ತೃಪ್ತಿ ಇದೆ. ಅದರ ಇವತ್ತಿನ ಕಾಲಕ್ಕೆ ಸರಿಯಾಗಿ CET ಬೇಕು, NEET ಬೇಕು, JEE ಬೇಕು. ಕಾಮರ್ಸ್ ವಿದ್ಯಾರ್ಥಿಗಳಿಗೆ ಬೇಕಾದರೆ CS ಫೌಂಡೇಶನ್ ಕೋಚಿಂಗ್ ಬೇಕು. ಅವರು PUC ಆಗುವಾಗಲೇ ಅವರು ಸ್ಟ್ಯಾಂಡ್ ಆಗಬೇಕು. ಅವರು ಮೊಬೈಲಿಂದ ದೂರ ಇರ್ತಾರೆ, ಟಿವಿಯಿಂದ ದೂರ ಇರ್ತಾರೆ. ಲೈವ್ಲಿ ಜೀವಕಳೆ ಇರುವಂಥ ಜೀವನ ಕಲ್ಪಿಸಿ ಕೊಡುವಂಥ ವ್ಯವಸ್ಥೆ ಇದೆ ಇಲ್ಲಿ. ಹಾಗಾಗಿ ಅವರು ತುಂಬ ಲೈಕ್ ಮಾಡ್ತಾರೆ. ಪೇರೆಂಟ್ಸು ತುಂಬ ಹ್ಯಾಪಿ. ಈಗ ನಮ್ಮ ಹತ್ರ ಒಂದು 1000 ಮಿಕ್ಕಿ ಸ್ಟೂಡೆಂಟ್ಸ್ ಇದ್ದಾರೆ. ಈಗ ಲಾಸ್ಟ್ ಮಗುವಿಗೂ ಸಹ ಟಾಪ್ 1 ಟೀಚರ್ ಸಿಕ್ಕುವ ವ್ಯವಸ್ಥೆ ಮಾಡಿದ ಸಂಸ್ಥೆ. ತುಂಬ ಪರ್ಫಾರ್ಮೆನ್ಸ್ ಚೆನ್ನಾಗಿದೆ. ಏನು ಮಾಡಬೇಕು ಅಂತ ಡಾಕ್ಟರ್ 90% ಸ್ಟೂಡೆಂಟ್ಸ್ ಕಡೆನೇ ಗೊತ್ತಿದೆ. ಅವರಿಗೊಂದು ಕ್ಲಾರಿಟಿ ಇರಲ್ಲ, ಅಥವಾ ಕಾಂಪಿಟೇಟಿವ್ ಅಲ್ಲಿ ಯಾವ ರೀತಿ ನಾವು ಓದಬೇಕು ಅಂತ ಕ್ಲಾರಿಟಿ ಇರಲ್ಲ. ಆ ಕ್ಲಾರಿಟಿಯನ್ನು ನಾವು ಅವರಿಗೆ ತಂದಾಗ ಅವರು 100% ಅದರಲ್ಲಿ ಕಾಂಪಿಟೇಟಿವ್ ಅಲ್ಲಿ ಎಕ್ಸೆಲ್ ಮಾಡ್ತಾರೆ. ಸ್ವಾಗತ ನಿಮಗೆ ಉಡುಪಿ ಜಿಲ್ಲೆ ಕುಂದಾಪುರ ತಾಲೂಕಿಗೆ. ತಾಯಿ ಶಾರದೆ ಲೋಕ ಪೂಜಿತೆ ಜ್ಞಾನದಾತೆ ನಮೋಸ್ತುತೆ. ಭೂಮಿಗೆ ಬಿದ್ದ ಬೀಜ, ಎದೆಗೆ ಬಿದ್ದ ಅಕ್ಷರ ಎಂದೂ ಹುಸಿ ಹೋಗೋದಿಲ್ವಂತೆ. ಇದು ನಾನು ಹೇಳಿದ ಮಾತಲ್ಲ, ಕನ್ನಡದ ಖ್ಯಾತ ಸಾಹಿತಿಗಳಾದ ದೇವನೂರು ಮಹಾದೇವ್ ಅವರು ಹೇಳಿದಂತಹ ಮಾತು ಅವ್ರ ಪುಸ್ತಕದಲ್ಲಿ. ಸ್ನೇಹಿತರೆ, ಎಂಥ ಒಳ್ಳೆ ಮಾತಲ್ವಾ? ನೀವು ವಿದ್ಯೆ ಕಲಿತ್ರೆ, ಒಂದು ಅಕ್ಷರ ಕಲಿತ್ರೆ ಅದು ಯಾವತ್ತಿದ್ರೂ ಫಲ ಕೊಡುತ್ತೆ, ಯಾವ ರೂಪದಲ್ಲಾದ್ರೂ ಫಲ ಕೊಡ್ಬೋದು ಅಂತ ಈ ಮಾತಿನ ಅರ್ಥ. ಯಾಕೆ ನಾನು ಈ ಮಾತನ್ನು ಇಲ್ಲಿ ಹೇಳ್ತಾ ಇದ್ದೀನಿ ಅಂತಂದರೆ ಸ್ನೇಹಿತರೆ, ಸ್ವಾಗತ ನಿಮಗೆ ಉಡುಪಿ ಜಿಲ್ಲೆ ಕುಂದಾಪುರ ತಾಲೂಕಿಗೆ. ಈಗ ನಾನು ಇರುವಂಥದ್ದು ಸ್ನೇಹಿತರೆ, ಇದು ಕೋಟೇಶ್ವರದಿಂದ ಹಾಲಾಡಿಗೆ ಹೋಗೋ ರಸ್ತೆ ಇದು. ಇಲ್ಲಿ ನೀವು ನೋಡ್ತಿರುವಂಥದ್ದು. ಇಲ್ಲಿ ಗುಡ್ಡೆಟ್ಟು ಶ್ರೀ ವಿನಾಯಕ ದೇವಸ್ಥಾನ ಕೂಡ ಬಹಳ ಪ್ರಖ್ಯಾತವಾದಂತಹ ದೇವಸ್ಥಾನ. ಶಿಕ್ಷಣ, ಪ್ರಾಯೋಗಿಕವಾದಂತಹ ಶಿಕ್ಷಣ, ಗುಣಮಟ್ಟದ ಶಿಕ್ಷಣ ಸಿಗುವುದು ಬಹಳ ಅಪರೂಪವಾದಂಥ ಈ ಕಾಲದಲ್ಲಿ. ಇಲ್ಲಿ ಡಾಕ್ಟರ್ ರಮೇಶ್ ಶೆಟ್ಟಿ ಅವರು ಮತ್ತು ಅವರ ತಂಡ, ಭರತ್ ಶೆಟ್ಟಿ ಮತ್ತು ಪ್ರತಾಪ್ ಚಂದ್ರ ಶೆಟ್ಟಿ ಅವರು, 3 ಜನವು ಎಜುಕೇಷನಿಸ್ಟ್ ಅವರು, ಶಿಕ್ಷಣದ ಬಗ್ಗೆ ತುಂಬ ಕೆಲಸ ಮಾಡ್ತಿರುವಂಥವ್ರು. ನಮ್ಮ ಡಾಕ್ಟರ್ ರಮೇಶ್ ಶೆಟ್ಟಿ ಅವರಂತೂ ಕರ್ನಾಟಕದ ಹೆಮ್ಮೆಯ ಸಂಸ್ಥೆ ಆಳ್ವಾಸ್, ಮೂಡುಬಿದ್ರೆ ಆಳ್ವಾಸ್ ಸಂಸ್ಥೆಯಲ್ಲಿ ಸುಮಾರು 20 ವರ್ಷಗಳಿಗೂ ಹೆಚ್ಚು ಕಾಲ ಅಲ್ಲಿ PU ಕಾಲೇಜಿನ ಪ್ರಾಂಶುಪಾಲರಾಗಿ ಸಂಸ್ಥೆಯನ್ನು ಬೆಳೆಸಿದಂಥವರು. ಅವರ ನೇತೃತ್ವದಲ್ಲಿ, ಅವರ ಮಾರ್ಗದರ್ಶನದಲ್ಲಿ ಮತ್ತು ಅವರ ತಂಡದ ಮಾರ್ಗದರ್ಶನದಲ್ಲಿ ಶುರುವಾಗಿದೆ ನಮ್ಮ ಸುಜ್ಞಾನ್ PU ಕಾಲೇಜ್ ಮತ್ತು ವಿದ್ಯಾರಣ್ಯ ಶಾಲೆ. ಅಲ್ಲಿಗೆ ಹೋಗೋಣ. ಹೇಗಿದೆ ಅಲ್ಲಿ ವ್ಯವಸ್ಥೆ, ಹೇಗೆ ನಡೀತದೆ ಅಲ್ಲಿ ಶಿಕ್ಷಣ ವ್ಯವಸ್ಥೆ ನೋಡೋಣ ಸ್ನೇಹಿತರೆ. ಬರೀ ಶಿಕ್ಷಣ ಪಾಸ್ ಆಗೋದು ಅಥವಾ ಡಿಗ್ರಿ ತಗೊಳ್ಳೋದು ಮಾತ್ರ ಅಲ್ಲ, ಅಲ್ಲಿ ಮಕ್ಕಳ ವ್ಯಕ್ತಿತ್ವ ವಿಕಸನಕ್ಕೆ, ಅವರ ಮನೋಸ್ಥೈರ್ಯ ಹೆಚ್ಚಿಸೋದಕ್ಕೆ, ಒಬ್ಬ ಈ ದೇಶದ ನಾಗರಿಕನಾಗಿ, ಒಳ್ಳೆಯ ನಾಗರಿಕನಾಗಿ ಬೆಳೆಯೋದು ಹೇಗೆ ಅನ್ನೋದ್ರ ಬಗ್ಗೆ ಅವರು ಪಾಠ ಮಾಡ್ತಾರೆ. ಓವರ್ ಆಲ್ ಒಂದು ಕಾಂಪ್ರಹೆನ್ಸಿವ್ ಪರ್ಸನಾಲಿಟಿ ಡೆವಲಪ್ಮೆಂಟ್ ಬಗ್ಗೆ ಕೆಲಸ ಮಾಡ್ತಿರುವಂಥ ಈ ಶಾಲೆಯ ಟೂರ್ಗೆ, ಕಾಲೇಜ್ನ ಟೂರ್ಗೆ ಸ್ವಾಗತ. ನಮ್ಮ ಜೊತೆ ಭರತ್ ಶೆಟ್ಟಿ ಅವರು ಇದ್ದಾರೆ. ನಿಮ್ಮ ಶಾಲೆ ಕಾಲೇಜ್ ತೋರಿಸ್ಬೋದಾ? 100% ಬನ್ನಿ ಸರ್. ವೀಕ್ಷಕರಿಗೂ ನಮ್ಮ ಶಾಲೆನ ತೋರಿಸಿ ಹೋಗೋಣ. ಇದು ಗುಡ್ಡಟ್ಟು ವಿನಾಯಕ ಟೆಂಪಲ್ ರೋಡು, ಇಲ್ಲೇ ನಮ್ಮ ಶಾಲೆ ಇದೆ. ಹೋಗೋಣ ಸರ್. ನಾನು ಡಾಕ್ಟರ್ ರಮೇಶ್ ಶೆಟ್ಟಿ ಅಂತ. ನಾನು ಕುಂದಾಪುರದ ಒಂದು ರಿಮೋಟ್ ಪ್ಲೇಸಲ್ಲಿ ಕರ್ಕೊಂಜೆ ಅನ್ನುವ ಊರಲ್ಲಿ ಹುಟ್ಟಿ ಬೆಳೆದವರು. ನಾನು ಬಂಡಕಾರ್ಸ್ ಕಾಲೇಜಲ್ಲಿ ಎಜುಕೇಷನ್ ಮಾಡಿದೆ, ಹಾಗೆ ಮ್ಯಾಂಗ್ಳೂರು ಯೂನಿವರ್ಸಿಟಿ MSc ಮಾಡಿದೆ. ಮತ್ತು ನಾವು ಬೇರೆ ಬೇರೆ ಕಾಲೇಜಲ್ಲಿ, ಬಂಡಕಾರ್ಸ್ ಕಾಲೇಜ್ ಕುಂದಾಪುರ ಅಥವಾ ಪೂರ್ಣಪ್ರಜ್ಞಾ ಕಾಲೇಜ್ ಉಡುಪಿ, ಇಲ್ಲಿ ಫಿಸಿಕ್ಸ್ ಫ್ಯಾಕಲ್ಟಿಯಾಗಿ ವರ್ಕ್ ಮಾಡಿದೆ. ಆನಂತರ ನಾನು 2001ರಲ್ಲಿ ಆಳ್ವಾಸ್ ರಾಜ್ಯದ ಅಥವಾ ದೇಶದ ಪ್ರತಿಷ್ಠಿತ ವಿದ್ಯಾಸಂಸ್ಥೆ ಆಳ್ವಾಸ್ ಪದವಿ ಪೂರ್ವ ಕಾಲೇಜಲ್ಲಿ 20 ವರ್ಷ ಪ್ರಾಂಶುಪಾಲರಾಗಿ ಕೆಲಸ ಮಾಡಿದೆ. ಇದು ಯಾವಾಗ? 2021ರಲ್ಲಿ ನಾವು ಕುಂದಾಪುರದಲ್ಲಿ, ಇವರು ನನ್ನ ಸಮಾನ ಮಾನಸ್ಕರು, ನನ್ನ ಫ್ರೆಂಡ್ಸು, ಭರತ್ ಶೆಟ್ಟಿ ಅವರು, ಪ್ರತಾಪ್ ಶೆಟ್ಟಿ ಅವರು, ಅವ್ರದ್ದು ಒಂದು ಸಂಸ್ಥೆ ಕುಂದಾಪುರದಲ್ಲಿ ಇತ್ತು. ಅದು ತುಂಬ ಹೆಲ್ಪ್ ಆಯಿತು ನಮಗೆ. ಅವರಿಗೆ ಒಂದು ಕುಂದಾಪುರ ಒಂದು ಬೆಲ್ಟ್ ಕಾಂಟ್ಯಾಕ್ಟ್ ಇತ್ತು. ಹಾಗಾಗಿ ಇಲ್ಲಿ ಕುಂದಾಪುರ ಬಂದಾಗ ನಮಗೆ ಈಸಿಲಿ ನಾವು ಜನರಿಗೆ ರೀಚ್ ಆದೆವು. ಓಕೆ. ಲಾಸ್ಟ್ 3 ಇಯರ್ಸ್ ಒಂದು ಸಂಸ್ಥೆನ ಲೀಸಿಗೆ ತಗೊಂಡು ತುಂಬ ಚೆನ್ನಾಗಿ PUCಯಲ್ಲಿ CET NEET JEE ಎಜುಕೇಷನ್ ಕೊಟ್ಕೊಂಡು ಸುಜ್ಞಾನ್ ಎಜುಕೇಷನ್ ಟ್ರಸ್ಟ್ ಮುಖೇನ ಕುಂದಾಪುರದಲ್ಲಿ ನಾವು ಮನೆ ಮಾತಾದೆವು. ಲಾಸ್ಟ್ ಇಯರ್ ಒಂದು 2 ವಿದ್ಯಾರ್ಥಿಗಳು IIT ಹೋದರು. ಒಂದು 10ಕ್ಕೂ ಮಿಕ್ಕಿ ವಿದ್ಯಾರ್ಥಿಗಳು ಈ ಪರಿಸರದಲ್ಲಿ MBBSಗೆ ಹೋದ್ರೆ ದೊಡ್ಡ ಸಾಧನೆ ಅಂತ ನನಗೆ ತುಂಬ ತೃಪ್ತಿ ಇದೆ. ಅದರ ಈ ಪ್ಲೇಸೆಲ್ಲ ತುಂಬ ರಿಮೋಟ್ ಏರಿಯಾ ಇದು. ಆ ನಿಟ್ಟಿನಲ್ಲಿ ಇದನ್ನು ಸ್ವಂತ ನಾವೇ ಒಂದು ಪರ್ಚೇಸ್ ಮಾಡಿಕೊಂಡು ಈಗಿರುವ ಪ್ಲೇಸ್ ವಿದ್ಯಾರಣ್ಯ ಇಂಗ್ಲೀಷ್ ಮೀಡಿಯಂ ಸ್ಕೂಲ್ ಅಥವಾ ಸುಜ್ಞಾನ್ PU ಕಾಲೇಜ್, ನಾವು ಅವರ್ ಓನ್ ಇನ್ಸ್ಟಿಟ್ಯೂಟ್, ನಾವು ತುಂಬ ಚೆನ್ನಾಗಿ ಮಾಡ್ತಾ ಇದ್ದೇವೆ. ತುಂಬ ಕಾನ್ಫಿಡೆನ್ಸ್ ಇದೆ ನಮಗೆ. ಇವತ್ತಿನ ಕಾಲಕ್ಕೆ ಸರಿಯಾಗಿ CET ಬೇಕು, NEET ಬೇಕು, JEE ಬೇಕು. ಕಾಮರ್ಸ್ ವಿದ್ಯಾರ್ಥಿಗಳಿಗೆ ಬೇಕಾದರೆ CS ಫೌಂಡೇಶನ್ ಕೋಚಿಂಗ್ ಬೇಕು. ಅವರು PUC ಆಗುವಾಗಲೇ ಅವರು ಒಂದು ಸ್ಟ್ಯಾಂಡ್ ಆಗಬೇಕು. PUC ಮುಗಿಯುವಾಗಲೇ ಅವರ ಲೈಫ್ ಸ್ಟ್ಯಾಂಡ್ ಆಗುವ ರೀತಿ ಎಜುಕೇಷನ್ ಮಾಡಬೇಕು ಅನ್ನೋ ಹೋರಾಟ ಮಾಡ್ತಾಯಿದ್ದೇವೆ. ವಿ ಸಕ್ಸೀಡೆಡ್, ನಾವು ಸಕ್ಸಸ್ ಆಗಿದ್ದೇವೆ ಅದರಲ್ಲಿ ಅಂತ ಹೇಳುವ ತುಂಬ ತೃಪ್ತಿ ಇದೆ ನಮಗೆ. PUC ಏಜ್ ಇದೆಯಲ್ಲ ಬಹಳ ಮುಖ್ಯ. ಹೌದು. ಆ ಏಜಲ್ಲಿ ಮೋಲ್ಡ್ ಮಾಡ್ಬೋದು ಅಥವಾ ಆ ಏಜ್ ಬಹಳ ವೆರಿ ಇಂಪಾರ್ಟೆಂಟ್. ನಿಮ್ಮ ಕ್ವಶನ್ ತುಂಬ ಚೆನ್ನಾಗಿದೆ. PUCಯಲ್ಲೇ ಮಕ್ಕಳು ಡಿಸ್ಟ್ರಾಕ್ಷನ್ ಆಗುವಂಥದ್ದು. ಹಾಗಾಗಿ ನಾವು
ಒತ್ತು ಕೊಡುವಂಥದ್ದು. ಮಕ್ಕಳು ಮನೆಯಲ್ಲಿದ್ದಾಗ ಬೇರೆ ಬೇರೆ ರೀತಿಯ ಡಿಸ್ಟ್ರಾಕ್ಷನ್ ಇದೆ. ಇವತ್ತಿನ ಈ ಮೊಬೈಲು ಅಥವಾ ರಿಲೇಟಿವ್ಸ್ ಫ್ರೆಂಡ್ಸ್ ಡಿಸ್ಟ್ರಾಕ್ಷನ್ ಇದೆ. ಇದೆಲ್ಲವನ್ನು ಓವರ್ಕಮ್ ಮಾಡಲಿಕ್ಕೆ ಹಾಸ್ಟೆಲ್ ಪೂರಕವಾಗಿರ್ತದೆ. ನಮ್ಮ ಹಾಸ್ಟೆಲ್ ಎಲ್ಲಿ ಒಂದು ವಿಷಯ ಅಂತ ಸಂತೋಷ ಅಂದರೆ ಇಲ್ಲೇ 100 ಕಿಲೋಮೀಟರ್ದ ಹತ್ತಿರದ ಮಕ್ಕಳು ನಮ್ಮ ಹಾಸ್ಟೆಲ್ಗಿದ್ದಾರೆ. ಅಂದರೆ ಹಾಸ್ಟೆಲ್ ಇದ್ದಾಗ ನಮ್ಮ ಸಿಸ್ಟಮ್ ಅಷ್ಟು ಚೆನ್ನಾಗಿದೆ. ಹಾಸ್ಟೆಲ್ ಬಗ್ಗೆ ಮತ್ತೆ ಮುಂದೆ ಭರತ್ ಶೆಟ್ಟಿಯವರು ತುಂಬ ಚೆನ್ನಾಗಿ ಮಾತಾಡ್ತಾರೆ. ಅಂದರೆ ಹಾಸ್ಟೆಲಿನ ಬೆಳಿಗ್ಗೆ ಒಂದು 5 ನಮ್ಮ ರೂಟೀನ್ ಸ್ಟಾರ್ಟ್ ಆದರೆ ರಾತ್ರಿ 10 ತನಕ ಒಂದು ಶೆಡ್ಯೂಲಲ್ಲಿ ಇರ್ತಾರೆ. ಅವರು ಮೊಬೈಲಿಂದ ದೂರ ಇರ್ತಾರೆ, ಟಿ ವಿಯಿಂದ ದೂರ ಇರ್ತಾರೆ. ಈ ರೀತಿಯ ಒಂದು ಮಕ್ಕಳ ಒಂದು ಲೈವ್ಲಿ ಜೀವಕಳೆ ಇರುವಂಥ ಜೀವನ ಕಲ್ಪಿಸಿ ಕೊಡುವಂಥ ವ್ಯವಸ್ಥೆ ಇದೆ ಇಲ್ಲಿ. ಹಾಗಾಗಿ ಅವರು ತುಂಬ ಲೈಕ್ ಮಾಡ್ತಾರೆ. ಪೇರೆಂಟ್ಸು ತುಂಬ ಹ್ಯಾಪಿ. ಈಗ ನಮ್ಮ ಹತ್ರ ಒಂದು 1000 ಮಿಕ್ಕಿ ಸ್ಟೂಡೆಂಟ್ಸ್ ಇದ್ದಾರೆ. ಈಗ ಆಲ್ ಆರ್ ವೆರಿ ಹ್ಯಾಪಿ. ಓವರ್ ಆಲ್ ಎಜುಕೇಷನ್ ಜೊತೆಗೆ ಓವರ್ ಆಲ್ ಡೆವಲಪ್ಮೆಂಟ್ ಮಾಡುವಂಥ ಒಂದು ಪೆಕ್ಯುಲರ್ ಸಂಸ್ಥೆ. ಎಷ್ಟು ಶಿಕ್ಷಣ ಸಂಸ್ಥೆಗಳಿರ್ತವೆ, ಯಾಕೆ ಇಲ್ಲಿಗೆ ಬರಬೇಕು? ಎಸ್, ವೆರಿ ಗುಡ್ ಕ್ವಶನ್ ಸರ್. ನಮ್ಮಲ್ಲಿರೋ ಒಳ್ಳೆ ಫ್ಯಾಕಲ್ಟಿ ಸಹ ನಮ್ಮ ಥರನೇ ಮ್ಯಾನೇಜ್ಮೆಂಟ್ ಥರನೇ ಇನ್ವಾಲ್ವ್ಮೆಂಟ್. ಮ್ಯಾನೇಜ್ಮೆಂಟ್ ಟೀಚರ್ಸ್ ಡಿಫರೆನ್ಸ್ ಇಲ್ಲದ ಒಂದು ಸಂಸ್ಥೆ, ಈಸಿಲಿ ಅವೈಲೇಬಲ್ ಮ್ಯಾನೇಜ್ಮೆಂಟ್. 1 ಪಾಯಿಂಟ್. 2ನೇ ಪಾಯಿಂಟು, ನಾವು ಇಲ್ಲಿ PUC ಮಾಡೋ ಉದ್ದೇಶ ಈ ಊರಿನ ಅಥವಾ ಹಾಸ್ಟೆಲ್ ಇಲ್ಲಿ ನಾಮಿನಲ್ ಕಾಸ್ಟಲ್ಲಿ ಹಾಸ್ಟೆಲ್ ಜೀವನವು ಒಳ್ಳೆ ಎಜುಕೇಷನ್ ಸಿಗಬೇಕಂತ ಮಾಡೋ ದೃಷ್ಟಿಯಿಂದ ಮಾಡಿದ ಕಾರಣ ನಾವು ಮಿನಿಮಮ್ ಬ್ಯಾಚಸ್ 3 PCMB 3 PCMC 6 ಕ್ಲಾಸ್ ಇಟ್ಕೊಂಡು ಅವ್ರನ್ನ ಇಂಡಿವಿಜುವಲ್ ಅಟೆನ್ಷನ್ ಕೊಟ್ಕೊಂಡು ಪರ್ಸನಲ್ ಅಟೆನ್ಷನ್ ಕೊಟ್ಕೊಂಡು ಬೆಸ್ಟ್ ಫ್ಯಾಕಲ್ಟಿ ಇಟ್ಕೊಂಡು ಎಲ್ಲ ಮಗುವಿಗೂ ಲಾಸ್ಟ್ ಮಗುವಿಗೂ ಸಹ ಟಾಪ್ 1 ಟೀಚರ್ ಸಿಕ್ಕುವ ವ್ಯವಸ್ಥೆ ಮಾಡಿದ ಸಂಸ್ಥೆ ಇದು. ಎಲ್ಲರಿಗೂ ಗೊತ್ತಿದೆ. ಈಗ ಹಾಗೆ ನಮ್ಮಲ್ಲಿ ಬರ್ತಾ ಇದ್ದಾರೆ. 3ನೇ ಪಾಯಿಂಟ್, ನಾವು ಎಲ್ಲ ಮಕ್ಕಳು ಯಾರು ನಮ್ಗೆ ಇಲ್ಲಿ ಪುವರ್ ಫೆಲೋಸ್ ಅಥವಾ ಮಾರ್ಕಲ್ಲಿ ಕಡಿಮೆ ಇದ್ದರೂ ನಾವು ಸೈನ್ಸ್ ಸೀಟ್ ಕೊಡ್ತೇವೆ. ಅವ್ರನ್ನ ನಮ್ಮ ಹಿಸ್ಟ್ರಿ ಇದೆ 46% ತೆಗೆದು ಇವತ್ತೊಂದು ಫಸ್ಟ್ ಕ್ಲಾಸ್ ತೆಗೆದು ಇಂಜಿನಿಯರ್ ಮಾಡ್ತಾ ಇದ್ದೇನೆ. ತುಂಬ ದೇ ಆರ್ ವೆರಿ ಹ್ಯಾಪಿ. ಅವರ ಪೇರೆಂಟ್ಸ್ 10 ಅಡ್ಮಿಷನ್ ಮಾಡಿಬಿಡ್ತಾರೆ. ಇದು ನಾವು ಮಾಡಿದ ಕೆಲಸ ಸಮಾಜ ತೋರಿಸ್ತಾರೆ. ಪ್ರೊಫೆಸರ್, ನಿಮ್ಮಲ್ಲಿ 96 ಬಂದವರೇ ಬೇಕು ಅಂತ ಕಟ್ ಆಫ್ ಹಾಕಿಲ್ಲ? ಇಲ್ಲ 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 ಇಲ್ಲ, ಅದೇ ಕಾಲೇಜ್ಗಳಾಗ್ತಾರಲ್ಲ 96 ಮತ್ತು ಮೇಲಿದ್ರೆ ಮಾತ್ರ ಬನ್ನಿ ಅಂತ, ಹಂಗಿಲ್ಲ ಇಲ್ಲಿ? ಇಲ್ಲ ಇಲ್ಲ, ಹಾಗೇನಿಲ್ಲ. ನಾವು ಎವ್ರಿ ಓಪನ್ ಟು ಆಲ್. ನಮ್ಮದು ಮಿನಿಮಮ್ ಅಡ್ಮಿಷನ್ ಯಾವಾಗ ಫುಲ್ ಆಗುತ್ತೆ ಹೋಗ, ಮತ್ತು ಅದನ್ನು ತುಂಬ ಕ್ರೌಡ್ ಮಾಡ್ಕೊಂಡು ಹೋಗುವುದು ಇಲ್ಲ. ಆ ಥರ ಮನಸ್ಸೇ ಇಲ್ಲ ನಮಗೆ. ಗೊಂದಲ ಮಾಡ್ಕೊಳ್ಳಿಕ್ಕೆ ಇಷ್ಟ ಇಲ್ಲ. ಚೆನ್ನಾಗಿ ಒಂದು ಸಂಸ್ಥೆ ಸಮಾಜಕ್ಕೊಂದು ರೋಲ್ ಮಾಡೆಲ್ ಆಗಬೇಕು ಅನ್ನೋ ದೃಷ್ಟಿಯಿಂದ ಕಟ್ಟಿದ ಸಂಸ್ಥೆ. ಯಾಕಂದ್ರೆ ನಾವೊಬ್ಬ ಟೀಚರ್ ಆಗಿ ಒಳ್ಳೆ ರೆಮ್ಯುನರೇಷನ್ ಸಿಕ್ಕುವುದನ್ನ ಬಿಟ್ಟು ಸಂಸ್ಥೆ ಮಾಡೋದವ್ರು ನಾವು. ಎಷ್ಟು ಸಹಸ್ರ ವಿದ್ಯಾರ್ಥಿಗಳನ್ನ ಲೆಕ್ಕ ಹಾಕಿದರೆ ಥ್ರೂ ಔಟ್ ಲೈಫ್ 1 ಲಕ್ಷ ಆಗಿರ್ಬೋದು. ಒಳ್ಳೆ ಒಳ್ಳೆ ವಿದ್ಯಾರ್ಥಿಗಳು IIT ಹೋಗಿದ್ದಾರೆ, ಏಮ್ಸ್ ಅಂತ ಮೆಡಿಕಲ್ ಕಾಲೇಜ್ ಡೆಲ್ಲಿ ಹೋಗಿದ್ದಾರೆ, ತುಂಬ ಮೆಡಿಕಲ್ ಕಾಲೇಜ್ ಹೋಗಿದ್ದಾರೆ. ಇವನ್ ನನ್ನ ಮಗನೂ MBBS ಮಾಡ್ತಾ ಇದ್ದಾರೆ. ಆ ನಿಟ್ಟಿನಲ್ಲಿ ಒಂದು ಇವತ್ತಿನ ಕಾಲಕ್ಕೆ ಬೇಕಾಗುವ ಎಜುಕೇಷನ್ ಟ್ರೈನಿಂಗ್ ಕೊಡೋ ಒಂದು ಒಂದು ಎಕ್ಸ್ಪೀರಿಯನ್ಸ್ ಇದೆ, ನಾಲೆಜ್ ಇದೆ, ಸಮಾಜಕ್ಕೆ ಕೊಡ್ತಾ ಇದ್ದೇವೆ. ಪ್ರೊಫೆಸರ್, ಬನ್ನಿ ನಿಮ್ಮ ಕಾಲೇಜ್ ಸ್ಕೂಲ್ ನೋಡುವ. ಓಕೆ ಬನ್ನಿ ಬನ್ನಿ. ಎಷ್ಟು ಎಕರೆ ಜಾಗ ಟೋಟಲ್? ಇದೊಂದು ಈಗ ನಮ್ಮ ಹತ್ರ 5 acres ಇದೆ ಲ್ಯಾಂಡ್. 5 ಎಕರೆ. ಓಕೆ, ಅದು ವಿಶಾಲವಾದ ಜಾಗ. And electrophiles are represented as E+, means electrophiles are electron deficient. ಸೆಕೆಂಡ್ PUC ನೀಟ್ ಕೋಚಿಂಗ್ ಆಗ್ತಾ ಇದೆ. ಇವರು ನಮ್ಮ ಕೆಮಿಸ್ಟ್ರಿ ಫ್ಯಾಕಲ್ಟಿ ಚರಿಷ್ಮಾ ಮೇಡಮ್ ಅಂತ. ನಮಸ್ಕಾರ ಮೇಡಮ್. ಒಳ್ಳೆ ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಟೀಚರ್. ಓಕೆ, ಸಡನ್ ಪ್ಲೀಸ್. ನಮ್ಮ ಕ್ಲಾಸ್ ರೂಮ್ ಒಂದು ಏನು ರಿಲ್ಯಾಕ್ಸ್ ಆಗುವಂಥ ಅಥವಾ ಸ್ಪೇಸಿಯಸ್ ಕ್ಲಾಸ್ ರೂಮ್ಸ್, ತುಂಬ ವಿಶಾಲವಾಗಿದೆ. ವಿಶಾಲವಾಗಿದೆ. ಗಾಳಿ ಬೆಳಕಿದೆ, ಮತ್ತು ಮಕ್ಕಳಿಗೆ ಕಂಫರ್ಟೇಬಲ್ ಆಗಿದೆ. ಒಳ್ಳೆ ಫ್ಯಾಕಲ್ಟಿ ಇದ್ದಾರೆ. ನೀಟ್ JEE ಕೋಚಿಂಗ್ ಕೊಡುವಂಥ ಫ್ಯಾಕಲ್ಟಿ ಇದ್ದಾರೆ. ಒಂದು ಕ್ಲಾಸ್ ರೂಮ್ ಅಟ್ಮಾಸ್ಫಿಯರ್ ಚೆನ್ನಾಗಿದೆ. ಮಕ್ಕಳಿಗೆ ಎಜುಕೇಷನ್ ತಗೊಳ್ಬೇಕು ಅನ್ನುವ, ರಿಸೀವ್ ಮಾಡಬೇಕು ಅನ್ನುವಂಥ ಕ್ಲಾಸ್ ರೂಮ್ ಇದೆ. There are mainly 5 types of aromatic electrophilic substitution reactions. ಈ ಕಾಲೇಜಲ್ಲಿ ಮ್ಯಾನೇಜ್ಮೆಂಟ್ ತುಂಬ ಸಪೋರ್ಟಿವ್ ಇದ್ದಾರೆ. ಸೊ ಫ್ಯಾಕಲ್ಟೀಸ್ಗೆ ಮೇನ್ಲಿ ದ್ಯಾಟ್ ಈಸ್ ರಿಕ್ವೈರ್ಡ್. ಆ್ಯಂಡ್ ವಿ ಹ್ಯಾವ್ ಅ ಗುಡ್ ಎನ್ವೈರನ್ಮೆಂಟ್ ಟು ವರ್ಕ್ ಹಿಯರ್, ಅ ಹೆಲ್ದಿ ಎನ್ವೈರನ್ಮೆಂಟ್ ಐ ಕ್ಯಾನ್ ಸೇ. ಸ್ಟೂಡೆಂಟ್ಸ್ ಆರ್ ರಿಯಲಿ ಗುಡ್. Their intellectual ability is kind of different, and they are doing good in academics as well as in the competitive. If you take all like PCMB and language, all the faculties are well experienced. ಮೇಡಮ್ ನಮ್ಮ ನೀಟ್ JEE ಫ್ಯಾಕಲ್ಟಿ ಅವ್ರು ನೀಟ್ ಸ್ಟೂಡೆಂಟ್ಸಿಗೆ JEE ಸ್ಟೂಡೆಂಟ್ಸಿಗೆ ಕೆಮಿಸ್ಟ್ರಿ ಟೀಚ್ ಮಾಡ್ತಾರೆ. ಹೌದು, ನಮ್ಮ ಸ್ಟೂಡೆಂಟ್ಸ್ ಇದೆಲ್ಲ ಫೇವ್ರೇಟ್ ಮೇಡಮ್ ಅವರು. ಸ್ಟೂಡೆಂಟ್ಸ್ಗಳಿಗೆ ಭಾಳ ಫೇವ್ರೇಟ್ ಟೀಚರ್ ಇವರು ಅಂತ. ಇನ್ಮೇಲಿಂದ ನನಗೂ ಭಾಳ ಫೇವ್ರೇಟ್ ಟೀಚರ್ ಇವರು. ಥ್ಯಾಂಕ್ ಯು ಸರ್. ನನ್ನ ಹೆಸರು ಗೌರವ್ ಅಂತ. ನಾನು ರಾಯಚೂರಿನಿಂದ. ಫಸ್ಟಿಗೆ ಬಂದಾಗ ಸ್ವಲ್ಪ ಬೇರೆ ಕಡೆ ಬಂದಾಗ ಆ ಕಡೆಯಿಂದ ಮತ್ತು ಈ ಕಡೆಯಿಂದ ಸ್ವಲ್ಪ ಅಡ್ಜಸ್ಟ್ ಆಗಬೇಕು. ಈಗ ಪೂರಾ ಅಡ್ಜಸ್ಟ್ ಆಯ್ತು ರೀ. ಎಲ್ಲ ಟೀಚರ್ಸ್ ಎಲ್ಲರೂ ಒಳ್ಳೆಯರಿದ್ದಾರೆ ರೀ. ಎಲ್ಲ ಸ್ಟಡಿ ಅವರ್ಸ್ ಆಗಲಿ ಎಲ್ಲ ಚೆನ್ನಾಗಲ್ಲ. ದೀಪ್ತಿ ಅಂತ ದಾವಣಗೆರೆಯಿಂದ ನೀಟ್ ಕೋಚಿಂಗಿಗೋಸ್ಕರ ದಾವಣಗೆರೆಯಿಂದ ದಾವಣಗೆರೆಯಲ್ಲಿ. ಸೊ ಏನು ವಿಶೇಷ ಇದೆ ಅಂದರೆ ಫ್ಯಾಕಲ್ಟೀಸ್ ತುಂಬ ಚೆನ್ನಾಗಿದೆ ಸರ್. ದೇ ಆರ್ ಫ್ರಮ್ ವೇರಿಯಸ್ ಸಿಟೀಸ್. ತುಂಬ ಪರ್ಫಾರ್ಮೆನ್ಸ್ ಚೆನ್ನಾಗಿದೆ ಸರ್. ಬೆಟರ್. ಏನು ಮಾಡಬೇಕು ಅಂತ ಡಾಕ್ಟರ್ ಸರ್. ಪೇರೆಂಟ್ಸ್ ಏನು ಮಾಡ್ತಾರೆ? ಲೆಕ್ಚರ್ ಸರ್. ನನ್ನ ಹೆಸರು ಅಮೂಲ್. ನಾನು ಬೀದರ್ಲಿಂದ ಬಂದಿದ್ರು ನೀಟ್ ಲಾಂಗ್ ಟರ್ಮ್ ಕೋಚಿಂಗ್ ಸಲುವಾಗಿ. ಅಲ್ಲಿ ನೀಟ್ ಇಲ್ವಾ ಸರ್? ಇದೆ ಸರ್, ಬಟ್ ಇಲ್ಲಿ ಬೆಟರ್ ಅನಿಸಿದೆ ಬಂದಿದೆ. ತುಂಬ ಡಿಫ್ರೆನ್ಸ್ ಅನಿಸ್ತಾ ಇದೆ.
ಇಂಪ್ರೂವ್ಮೆಂಟ್ ಫುಲ್. ವೈಷ್ಣವಿ ಕುಂದಾಪುರ. ಸೊ ಏನು ನಿಮ್ಮ ಕನಸು, ಏನು ಮಾಡಬೇಕು? ಒಳ್ಳೆ ಡಾಕ್ಟರ್ ಆಗಬೇಕಂತ ಅಂದ್ಕೊಂಡಿದ್ದೀನಿ. ವೆರಿ ಗುಡ್ ಸರ್, ತುಂಬ ಚೆನ್ನಾಗಿದೆ. ನಾನು ಆ್ಯಕ್ಚುಲಿ ಆನ್ಲೈನ್ ಇಲ್ಲ ಬೇರೆ ಕಡೆ ಹೋಗ್ಬೇಕಂತ ಅಂದ್ಕೊಂಡಿದ್ದೆ, ಬಟ್ ಹಿಯರ್ ದೇ ಹ್ಯಾವ್ ಗಿವನ್ ಎವ್ರಿಥಿಂಗ್. ಅಂದರೆ ಎಲ್ಲ ನಿಮಗೆ ಏನು ಬೇಕು, ಸ್ಟಡಿ ಮೆಟೀರಿಯಲ್ ಆಗಲಿ, ಬುಕ್ಸ್ ಆಗಲಿ, ಇಲ್ಲ ಏನೂ ಡೌಟ್ ಇದ್ದರೂ ದೇ ವಿಲ್ ಕ್ಲಾರಿಫೈ ಇಟ್ ಅಂದರೆ ಅಷ್ಟು ತುಂಬ ಚೆನ್ನಾಗಿ ಮಾಡ್ತಿದ್ದಾರೆ ಸರ್. ದೇ ಆರ್ ವೆರಿ ಸಪೋರ್ಟಿವ್ ಫಾರ್ ಅಸ್, ಫ್ಯಾಕಲ್ಟಿ ಆಗಲಿ, ರಮೇಶ್ ಸರ್ ಆಗಲಿ. ನನ್ನ ಹೆಸರು ಸಮೇದ್ ಅಂತ. ನಾನು ಬೆಳಗಾವಿ ಜಿಲ್ಲೆಯ ಕಿತ್ತೂರು ತಾಲೂಕಿನ. ಅಲ್ಲಿ ನಮಗೆ ಪೂಜಾರಿ ಸರ್ ಅಂತ ಒಬ್ಬರಿದ್ದರು, ಅವರು ಭರತ್ ಸರ್ನ ಕಾಂಟ್ಯಾಕ್ಟ್ ಮಾಡಿದರು. ಅಲ್ಲಿ ನಾ ಒಂದು ತಿಂಗಳು ಕಾಲೇಜ್ಗೆ ಹೋಗಿದ್ನಿ. ಫಸ್ಟ್ PUC 1 ತಿಂಗಳು ಕಾಲೇಜ್ ಮುಗಿಸೀನಿ. ಆದರೆ ಇಲ್ಲೊಂದು ಸುಜ್ಞಾನ್ PU ಕಾಲೇಜ್ ಅಂತ ಭರತ್ ಸರ್ ಕಾಂಟ್ಯಾಕ್ಟಿಂದ ತಿಳಿಯಿತು. ಅವಾಗ ಇಂಥ ಆಪರ್ಚುನಿಟಿ ಬಿಡಬಾರ್ದು ಅಂತೇಳಿ ನಾವು ಅಲ್ಲೇ 1 ತಿಂಗಳಿಂದ TC ಸರ್ಗೆ ತೊಗೊಂಬಂದು ಇಲ್ಲಿ ಅಡ್ಮಿಷನ್ ಮಾಡಿಸಿದ್ವಿ ಸರ್. ಮತ್ತು ಇಲ್ಲಿ ಬಂದಾಗಿಂತ ಅಂತಿ ಸ್ಟಡಿ ಅವರ್ ಆಗಿರ್ಬೋದು, ವರ್ಕ್ ಆಗಿರ್ಬೋದು, ಊಟದಂತೆ ಏನು ಪ್ರಾಬ್ಲಮ್ ಇಲ್ಲ. ಸ್ಟಡಿ ಅವರ್ ಅಂತಿ ತಮ್ಮ ಚಿಲ್ಡ್ರನ್ಸ್ ಜೊತೆ ಕೇರ್ ಮಾಡ್ತಾರೆ ನಮ್ಗೆ ಸರ್. ಮತ್ತು ರೀ ಈ ಕ್ಲಾಸ್ನಲ್ಲಿ ಡೌಟ್ಸ್ ಆಗಿರ್ಬೋದು, ನಾವು ಡೌಟ್ಸ್ ಕೇಳಿಲ್ಲ ಅಂದರೂ ನಮ್ಮ ಮಕ್ಕ ನೋಡಿನ ಸರ್, ಟೀಚರ್ಸ್ ಸರ್ ನಮಗೇನು ಡೌಟ್ ಇದೆ ಕೇಳಿ ಅಂತ ಎದ್ದೇಶ್ ನಿಲ್ಲಿಸಿ ನಮ್ಮನ್ನು ಡೌಟ್ ಕೇಳಿಸಿ ನಾವು ಅದನ್ನು ಕ್ಲಿಯರ್ ಮಾಡಿ ನಮ್ಮನ್ನು ಕೈ ಬಿಡೋದು ಸರ್. ಮತ್ತು ಒಟ್ನಲ್ಲಿ ಹೇಳ್ಬೇಕಂದ್ರೆ ನೀಟ್, JE, CET ಇವ್ರಿಗೆಲ್ಲ ಕ್ರ್ಯಾಕ್ ಮಾಡ್ಬೇಕಂತ ಕನಸು ಇಟ್ಕೊಂಡಾರಿಗೆ ಇದೊಂದು ಒಳ್ಳೆಯ ಆಪರ್ಚುನಿಟಿ ನನಗೆ ಸಿಕ್ಕಿದ್ದಂತೂ ನಾ ಪುಣ್ಯ ಮಾಡ್ತೀನಿ. ಥ್ಯಾಂಕ್ ಯು ಸರ್. ಏನು ಮಾಡ್ತೀನಿ ಮುಂದೆ? ನಾನು ಡಾಕ್ಟರ್ ಆಗಬೇಕಂತ ಇದನ್ನಿದೆ, ತಂದೆ ತಾಯಿ ಆಸೆ. ಅಗ್ರಿಕಲ್ಚರ್ ಕೃಷಿಕರ ಮಗ. ಎಸ್. ನೋಡಿ, ಭಾಳ ಜನಕ್ಕೆ ನೀಟ್ ಕನಸಿದೆ. ಸೊ ಅಂದರೆ ಏನು ಇಂಜಿನಿಯರಿಂಗ್ ಆ್ಯಂಡ್ ಡಾಕ್ಟರ್ಸ್ ಆಗೋ ಕನಸು? ನೀಟ್ ಅಂತ ಹೇಳಿದ್ರೆ ಮೆಡಿಕಲ್ಗೆ ಹೋಗುವಂಥ ಎಕ್ಸಾಮಿನೇಷನ್, ಆಲ್ ಇಂಡಿಯಾ ಲೆವೆಲ್ ಎಕ್ಸಾಮಿನೇಷನ್ಸ್. ಅದು ಇಡೀ ದೇಶದಲ್ಲಿ ಒಂದು 25 ಲಕ್ಷ ವಿದ್ಯಾರ್ಥಿಗಳು ಎಕ್ಸಾಮ್ ಬರೀತಾರೆ. ಇಡೀ ದೇಶದಲ್ಲಿ ಹಾರ್ಡ್ಲಿ 1 ಲಕ್ಷ ಸೀಟ್ ಇರೋದು. ಕರ್ನಾಟಕದಲ್ಲಿ ಒಂದು 7-8 ಸಾವಿರ ಸೀಟ್ ಇದೆ, MBBS ಸೀಟ್ ಇದೆ. ಕರ್ನಾಟಕದಲ್ಲಿ ಒಂದು 2 ಲಕ್ಷ ಮಿಕ್ಕಿ ವಿದ್ಯಾರ್ಥಿಗಳು ಬರೀತಾರೆ. ಅದರಲ್ಲಿ ಕಾಂಪಿಟೀಷನ್ ಮಾಡಿ ನೀಟಲ್ಲಿ ಒಳ್ಳೆ ಸ್ಕೋರ್ ಮಾಡಿ ಮೆಡಿಕಲ್ ಹೋಗೋದಂದ್ರೆ ಅದ್ಭುತ ಸಾಧನೆ ಅದು. ಅದಕ್ಕೆ ಪಕ್ಕಾ ಟ್ರೈನಿಂಗ್ ಬೇಕು, ಒಂದು ಫೋಕಸ್ಡ್ ಟ್ರೈನಿಂಗ್ ಬೇಕು, ಬೆಸ್ಟ್ ಟ್ರೈನಿಂಗ್ ಕೊಟ್ಟು ರಿಸಲ್ಟ್ ಮಾಡಿದ ಫ್ಯಾಕಲ್ಟಿ ಬೇಕು. ಹಾಗಾಗಿ ನಮ್ಮಲ್ಲಿ ನಾವು ಒಳ್ಳೆ ನಾರಾಯಣ ಚೈತನ್ಯದಲ್ಲಿ ವರ್ಕ್ ಮಾಡಿದವರು, ಬೇರೆ ಬೇರೆ ರೆಪ್ಯೂಟೆಡ್ ಇನ್ಸ್ಟಿಟ್ಯೂಷನಲ್ಲಿ ವರ್ಕ್ ಮಾಡಿದ ಟೀಚರ್ನನ್ನೇ ಅಪಾಯಿಂಟ್ಮೆಂಟ್ ಮಾಡ್ಕೊಂಡಿದ್ದೆವು. ಅದು ನಮ್ಮ ಮಕ್ಕಳಿಗೆ ತುಂಬ ಹೆಲ್ಪ್ ಆಗಿದೆ. ಯಾಕಂದರೆ ಅದು ಪಕ್ಕಾ ಟ್ರೈನಿಂಗ್ ನೀಟಿಗೆ ರಿಸಲ್ಟ್ ಮಾಡೋ ಹಾಗೆ ಮಾಡ್ತಾರೆ. ಈ ವರ್ಷ ನಮ್ಮಲ್ಲಿ ನೀಟ್ ಲಾಂಗ್ ಟರ್ಮಿಗೆ ಒಂದು 13 ಸ್ಟೂಡೆಂಟ್ಸ್ ಇದ್ದಾರೆ. 100% ಒಂದು 8 ಸ್ಟೂಡೆಂಟ್ಸಿಗೆ 500 ಮೇಲೆ ಸ್ಕೋರ್ ಮಾಡ್ತಾರೆ. ಈಗಲೇ ನಂಗೆ ಕಾನ್ಫಿಡೆನ್ಸ್ ಇದೆ. ಮೆಡಿಕಲ್ ರಿಸರ್ವೇಷನ್ ಇದೆ, ಮೆಡಿಕಲ್ ಸಿಗುತ್ತೆ. ಒಂದು 650 ಅಬೌವ್ ಸ್ಕೋರ್ ಮಾಡಿದರೆ ಮೆಡಿಕಲ್ ಸೀಟ್ ಸಿಗುತ್ತೆ. 550 ಅಬೌವ್ ಸ್ಕೋರ್ ಮಾಡಿದರೆ ಮೆಡಿಕಲ್ ಸೀಟ್ ಸಿಗ್ಬೋದು. ಒಂದು ರಿಸರ್ವೇಷನ್ ಬೇರೆ ಬೇರೆ, ಈಗ ರಾಯಚೂರು ಹುಡುಗಂದರೆ HK ಕೋಟಾ ಅಂತ ಹೈದರಾಬಾದ್ ಕರ್ನಾಟಕ ಕೋಟಾ ಇರ್ತದೆ. ಅಂಥ ರಿಸರ್ವೇಷನಲ್ಲಿ ನೋಡೋ ಒಂದು 7-8 ವಿದ್ಯಾರ್ಥಿಗಳಿಗೆ ಮೆಡಿಕಲ್ ಸೀಟ್ ಮಾಡುವಂಥ ಕ್ಯಾಲಿಬರ್ ಇದ್ದಾರೆ. ಅವರು ಲಾಸ್ಟ್ ಇಯರ್ ಒಂದು 200 ಬಿಲೋ ತೆಗೆದವರು ಈಗ ನಮ್ಮೊಟ್ಟಿಗೆ ಬಂದು 400, 500, 600 ರೀಚ್ ಆಗ್ತಾ ಇದ್ದಾರೆ. ತುಂಬ ಖುಷಿ ಕೊಡ್ತಾರೆ. ಗ್ರೇಟ್ ಸರ್, ವೆರಿ ನೈಸ್. ಅಂದರೆ ವಿದ್ಯಾರ್ಥಿಗಳಾದ ಮತ್ತು ಪೋಷಕರ ಕನಸಿದೆಯಲ್ಲ, ತಮ್ಮ ಮಕ್ಕಳನ್ನು ವೈದ್ಯರನ್ನಾಗಿ ಮಾಡೋ ಕನಸು ಮತ್ತು ವಿದ್ಯಾರ್ಥಿಗಳ ಕನಸಿರ್ತಾರೆ ವೈದ್ಯರಾಗು, ಅದಕ್ಕೆ ನನಗನ್ಸೋ ಪ್ರಕಾರ ಇದು ಅತ್ಯುತ್ತಮವಾದ ಸಂಸ್ಥೆ. ಹಾಗಾಗಿ ಮಿನಿಮಮ್ ವಿದ್ಯಾರ್ಥಿಗಳನ್ನ ಬೆಳಗ್ಗೆ 5:15 ನಾವು ಶೆಡ್ಯೂಲ್ ಹಾಕ್ಕೊಂಡ್ರೆ ರಾತ್ರಿ 10 ತನಕ ಮಕ್ಕಳ ಹಿಂದೆ ನಾವು ನಮ್ಮ ಟೀಚರ್ ಅಥವಾ ಹಾಸ್ಟೆಲ್ ಅಥವಾ ನಮ್ಮ ಮ್ಯಾನೇಜ್ಮೆಂಟ್ ಮಕ್ಕಳ ಹಿಂದೆ ವರ್ಕ್ ಮಾಡ್ತಾ ಇರ್ತೇವೆ. ಹಾಗಾಗಿ ಅದು ತುಂಬ ಹೆಲ್ಪ್ ಆಗುತ್ತೆ. ಎಸ್ ಸರ್. ಸ್ಟಾಫ್ ನೋಡಿದ್ರೆ ಸ್ಟಾಫ್ ರೂಮ್ ತೋರಿಸಿ. ಎಸ್ ಸರ್, ಬನ್ನಿ ಸರ್. ನಮ್ದು ಒಂದಿಷ್ಟು ಜನ ಸ್ಟಾಫ್ ರೂಮಲ್ಲಿ ಇದ್ದಾರೆ, ಇನ್ನೊಂದಿಷ್ಟು ಜನ ಕ್ಲಾಸಲ್ಲಿದ್ದಾರೆ. ಸೊ ಮೇಡಮ್ ಪಾಠ ನೀವು ನೋಡಿದ್ದೀರಲ್ಲ? ಹೌದು. ಕೆಮಿಸ್ಟ್ರಿ ಮೇಡಮ್ ಚರಿಷ್ಮಾ ಮೇಡಮ್, ಇವರು ಹರೀಶ್ ಸರ್. ನಮಸ್ಕಾರ ರೀ ಸರ್, ಹೇಗಿದ್ದೀರಾ? ಓಕೆ. ಇವರು ಲೋಕೇಶ್ ರೆಡ್ಡಿ ಸರ್. ನೀವು ಅವಾಗ ಕ್ಲಾಸಲ್ಲಿ ಒಬ್ಬ ಲೋಕೇಶ್ ರೆಡ್ಡಿ ಅವರು. ಓಕೆ. ಇವ್ರ ಬಗ್ಗೆನೇ ಹೇಳಿರೋದು. ತಮ್ಮ ಬಗ್ಗೆ ತುಂಬಾ ಜನ ಹೇಳ್ತಾ ಇದ್ರು. ಅವರು ಹೈದರಾಬಾದಲ್ಲಿ ನಾರಾಯಣ ಚೈತನ್ಯದಲ್ಲಿ JE ನೀಟ್ ಕೋಆರ್ಡಿನೇಟರ್ ಆಗಿ ಮಾಡ್ತಾ ಇದ್ದಾರೆ. ನಮ್ಮಲ್ಲಿ JE ನೀಟನ್ನ ಲೀಡ್ ಮಾಡ್ತಾರೆ ಅವರು. ಫಿಸಿಕ್ಸ್ ಫ್ಯಾಕಲ್ಟಿ. ಗ್ರೇಟ್. ಸರ್ ದುಷ್ಯಂತ್ ಸರ್ ಕೆಮಿಸ್ಟ್ರಿ ಫ್ಯಾಕಲ್ಟಿ. ದುಷ್ಯಂತ್ ಹೆಸರೇ ಚೆನ್ನಾಗಿದೆ ನಿಮ್ದು. ನೈಸ್, ಥ್ಯಾಂಕ್ ಯು. ಸೊ ಮೇಡಮ್ ಲಕ್ಷ್ಮೀ ರೆಡ್ಡಿ ಮೇಡಮ್, ಬಯಾಲಜಿ ಫ್ಯಾಕಲ್ಟಿ. ಓಕೆ. ತುಂಬಾ ಎಕ್ಸ್ಪೀರಿಯನ್ಸ್. ಸಂಗೀತ ಮೇಡಮ್. ಏನು ಇವ್ರು ಮಾತ್ರ ಲ್ಯಾಪ್ಟಾಪ್ ಕೊಟ್ಬಿಟ್ಟಿದ್ರೆ ಉಳಿದವರೆಲ್ಲ? ಅವ್ರು ಸ್ವಲ್ಪ ಟೆಕ್ನಿಕಲಿ ವೆಲ್ ಸೌಂಡ್ ಅವರು. ಓಕೆ, ನೈಸ್. ಸೊ ಮ್ಯಾಥ್ಸ್ ಅವರು. ಮ್ಯಾಥ್ಸ್. ಪ್ಲೆಷರ್. ನೋಡಿದ್ರಾ? ಥ್ಯಾಂಕ್ಸ್ ಲಾಟ್. ನೋಡಿ, ನಾವು 35 ತಗೊಳಕ್ಕೆ ಮ್ಯಾಥ್ಸಲ್ಲಿ ಒದ್ದಾಡ್ಬಿಟ್ಟೆ. ಒಬ್ರು ಮ್ಯಾಥ್ಸ್ ಟೀಚರು ಕಲಾಮಾಧ್ಯಮ ನೋಡ್ತಾರಂತೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಆಕ್ಚುಲಿ ಬಾಂಬೆ ಒಂದು ವಿಡಿಯೋ. ಹೌದು, ಧಾರಾವಾಹಿ. ಆಸಮ್. ಹೌದು.
ಬಾಂಬೆ ವಿಡಿಯೋಸ್ ಅದನ್ನ ನೋಡಿದ ಮೇಲೆ ಅಲ್ಲಿ ಆ ರೀತಿಯ ಜೀವನ ಶೈಲಿ ಇರಬಹುದು ಅಂತ ಹೇಳಿ ಗೊತ್ತಾಗುತ್ತೆ ನನಗೆ. ಸೋ ಬ್ಯೂಟಿಫುಲ್. ಅಂದ್ರೆ ಅವ್ರ ಮನೆಗಳಲ್ಲಿ ಇರಲ್ವಾ ಟಾಯ್ಲೆಟ್ಸ್? ಮನೆಗಳೇ ಟಾಯ್ಲೆಟ್ ಅಷ್ಟು ಇರ್ತವೆ, ಇನ್ನು ಮನೆಗಳಲ್ಲಿ ಟಾಯ್ಲೆಟ್ ಎಲ್ಲಿ ಇರ್ತವೆ ಹೇಳಿ? ಗೋಡೆಯಿಂದ ಆಚೆ ಇಲ್ಲ ನಿಮ್ದು? ಇಲ್ಲ ಅಷ್ಟೇ. ಈ ಗೋಡೆ ಹಾಂ, ನೀವು ಮಲಗಿದ್ರೆ ನಿಮ್ಮ ತಲೆಗೆ ಕಾಲಿಗೆ 2 ಗೋಡೆಗಳು ಹತ್ತುತ್ತವೆ ಅಷ್ಟೇ. ಇವರು ಮಲ್ಲಿಕಾರ್ಜುನ್ ಸರ್ ಅಂತ. ಮಲ್ಲಿಕಾರ್ಜುನ್ ಸರ್, ಇದು ಯಾರ್ದು ಹ್ಯಾಂಡ್ ರೈಟಿಂಗ್? ಮಲ್ಲಿಕಾರ್ಜುನ್ ಸರ್, ಅಯ್ಯೋ ಬನ್ನಿ ಇಲ್ಲಿ ನೋಡಿ. ನಮ್ಮ ಮಲ್ಲಿಕಾರ್ಜುನ್ ಅವರ ಹ್ಯಾಂಡ್ ರೈಟಿಂಗ್ ನೋಡಿ ಎಷ್ಟು ಚೆನ್ನಾಗಿದೆ, ಪ್ರಿಂಟ್ ಇದ್ದಂಗಿದೆ. ಇವರು ಹಾಸ್ಟೆಲ್ ಅಲ್ಲಿ ಮಕ್ಕಳ ಜೊತೆನೇ ಇರ್ತಾರೆ, ಅಲ್ಲೇ ಸ್ಟೇ ಮಾಡಿ. ನಮ್ಮ HN ಇದ್ರಲ್ಲ, H ನರಸಿಂಹಯ್ಯನವರು ಆ ಥರ. ಸೊ ಅವ್ರಿಗೇನಾದರೂ ನೈಟ್ ಓದುವಾಗ ಹಾಸ್ಟೆಲಲ್ಲಿ ಸ್ಟಡಿ ಮಾಡುವಾಗ ಡೌಟ್ಸ್ ಬಂದರೆ ಅವರು ಎನಿ ಟೈಮ್ ಅವೈಲೇಬಲ್ ಇರ್ತಾರೆ. ಸೊ ಅದನ್ನು ಅವ್ರು ಕ್ಲಾರಿಫೈ ಮಾಡ್ತಾರೆ. ರಂಜನ್ ಶೆಟ್ಟಿ ಅಂತ ಫಿಸಿಕ್ಸು. ಸೊ ಇವರು ಕೂಡ ಸರ್ ಜೊತೆಯಲ್ಲಿ ಆಳ್ವಾಸಲ್ಲಿದ್ದರು. ಓಕೆ, ಹಾಗೆ ಈಗ ನಮ್ಮದು ಇನ್ಚಾರ್ಜ್ ಪ್ರಿನ್ಸಿಪಲ್ ಆಗಿ ವರ್ಕ್ ಮಾಡ್ತಾ ಇದ್ದಾರೆ. ಇವರು ಮಡಿಕೇರಿಯವರು, ದಿವ್ಯಾ ಮೇಡಮ್ ಅಂತ. ಇವರು ನಮ್ಮ ಬಯಾಲಜಿ ಫ್ಯಾಕಲ್ಟಿ. ಸೇಮ್ ವೇ ಹಾಸ್ಟೆಲಲ್ಲಿ ಸ್ಟೇ ಮಾಡ್ತಾರೆ. ಮಕ್ಕಳಿಗೆ ಡೌಟ್ಸ್ ಬಂದರೆ ಅದನ್ನು ಕ್ಲಾರಿಫೈ ಮಾಡ್ತಾರೆ. ಓಕೆ. ಸೊ ಇಲ್ಲಿ ನಿಮ್ಮಲ್ಲಿ ಹೆಣ್ಮಕ್ಳು ಹಾಸ್ಟೆಲ್, ಗಂಡು ಮಕ್ಳು ಹಾಸ್ಟೆಲ್ ಎರಡಿದೆ. ಸೊ ಹೆಣ್ಮಕ್ಳು ಹಾಸ್ಟೆಲ್ ಮೇಡಮ್ ಇರ್ತಾರೆ, ಗಂಡು ಮಕ್ಳು ಹಾಸ್ಟೆಲ್ ಸರ್ ಇರ್ತಾರೆ. ಮೇಡಮ್ ಜೊತೆ ಇನ್ನೂ ಒಂದು 4 ಜನ ಫ್ಯಾಕಲ್ಟೀಸ್ ಇದ್ದಾರೆ. ಮೇಡಮ್ ಬಯಾಲಜಿ, ಇನ್ನು ಫಿಸಿಕ್ಸ್ ಮೇಡಮ್ ಸಪ್ತಮಿ ಅಂತ ಅವರು ಅಲ್ಲಿದ್ದಾರೆ. ಕೆಮಿಸ್ಟ್ರಿದು ಇನ್ನೊಬ್ರು ಮೇಡಮ್ ಇದ್ದಾರೆ. ಆಮೇಲೆ ಮ್ಯಾಥ್ಸಿಗೆ ಇನ್ನೊಬ್ರು ಮೇಡಮ್ ಇದ್ದಾರೆ. ಒಟ್ಟು 4 ಜನ ರೈಟ್ ನಾವು ಈ ವರ್ಷ 4 ಜನ ಹಾಸ್ಟೆಲಲ್ಲಿ ಇದ್ದಾರೆ. ನೆಕ್ಸ್ಟ್ ಇಯರ್ ಇನ್ನೂ ಜಾಸ್ತಿ ಆಗ್ತಾರೆ. ಹಾಗೆ ಸರ್ ಜೊತೆನೂ ಕೂಡ ಬೇರೆ ಬೇರೆ ಸಬ್ಜೆಕ್ಟ್ ಅವರು ಹಾಸ್ಟೆಲಲ್ಲಿ ಇದ್ದಾರೆ. ಅಂದರೆ ಬಾಯ್ಸ್ ಹಾಸ್ಟೆಲಿಗೆ ಬೇರೆ ಫ್ಯಾಕಲ್ಟೀಸ್ ಇರ್ತಾರೆ, ಗರ್ಲ್ಸ್ ಹಾಸ್ಟೆಲಿಗೆ ಬೇರೆ ಫ್ಯಾಕಲ್ಟೀಸ್ ಇರ್ತಾರೆ. ಯೂಶಲಿ ಸರ್ ಎಂತ ಆಗ್ತದೆ ಅಂದರೆ ಇಲ್ಲಿ ಕ್ಲಾಸಲ್ಲಿ ಕೆಲವು ಕಾನ್ಸೆಪ್ಟ್ ಅವರಿಗೆ ಅರ್ಥ ಆಗಿರೋದಿಲ್ಲ. ಸೊ ಅದನ್ನು ಅವರಲ್ಲಿ ಸ್ಟಡಿಯಲ್ಲಿ ಓದುವಾಗ ಆನ್ ಸ್ಪಾಟ್ ಡೌಟ್ ಬಂದರೆ ನಾವಲ್ಲೇ ಇರ್ತೀವಲ್ಲ, ಸೊ ಅವ್ರಿಗೆ ಈಸಿಯಾಗಿ ನಮ್ಮನ್ನು ಅಪ್ರೋಚ್ ಮಾಡ್ತಾರೆ. ಸೊ ನಾವು ಕ್ಲಿಯರ್ ಮಾಡಿ ಕೊಡ್ತೀವಿ ಸರ್. ಸ್ಟಡಿ ಹಾರಲ್ಲಿ ನಾವು ಮಾನಿಟರ್ ಮಾಡ್ತೀವಿ ಅಲ್ಲಿ ಹಾಸ್ಟೆಲ್, ಅಲಾಂಗ್ ವಿತ್ ವಾರ್ಡನ್ಸ್ ನಾವು ಕೂಡ ಇರ್ತೀವಿ. ಅವಾಗ ಏನಾಗುತ್ತೆ, ಬಹುಶಃ ತಾವೇ ಇಂಡಿವಿಜುವಲ್ ಓದುವಾಗ ಡೌಟ್ ಬಂದಾಗ ಒಂದು ಪರ್ಸನಲ್ ಅಟೆನ್ಷನ್ ಸಿಕ್ಬಿಡುತ್ತೆ. ಎಸ್ ಸರ್. ಕೆಲವ್ರಿಗೆ ಏನಾಗುತ್ತೆ, ಕೆಲವು ಸ್ಟೂಡೆಂಟ್ಸ್ಗೆ ನಾಚಿಕೆ ಇನ್ಹಿಬಿಷನ್ಸ್ ಇರುತ್ತೆ ಕ್ಲಾಸ್ ರೂಮಲ್ಲಿ ಎದ್ದು ಕೇಳೋಕ್ಕೆ. ಇಲ್ಲಾಂದ್ರೆ ಡೈರೆಕ್ಟ್ ಕೇಳಿದಾಗ. ಎಸ್ ಸರ್, ನೀವು ಕರೆಕ್ಟ್ ಹೇಳಿದ್ರಿ. ಇಲ್ಲಾಂದ್ರೆ ಎಲ್ಲರ ಮುಂದೆ ಕೇಳಿದ್ರೆ ಏನು ತಿಳ್ಕೊಳ್ತಾರೋ, ಒಂದು ಈ ಸಣ್ಣ ಡೌಟ್ ಬಂತಂತ ಫ್ರೆಂಡ್ಸ್ ಏನಾದರೂ ನಗ್ತಾರೆ, ಆ ಥರ ಎಲ್ಲ ಫೀಲಿಂಗ್ ಇರುತ್ತೆ. ಬಟ್ ಹಾಸ್ಟೆಲಲ್ಲಾದ್ರೆ ಮೇಡಮ್ ಹತ್ರ ಒಬ್ಬರ ಹತ್ರನೇ ಹೋಗಿ ಕೇಳ್ಬೋದು. ಇಂಡಿವಿಜುವಲ್ ಅಟೆನ್ಷನ್ ಸಿಗುತ್ತೆ. ಮತ್ತೆ ನಮ್ಮ ಟೀಚರ್ಸು ಕೂಡ ಹಾಗೆ ಮಕ್ಕಳನ್ನ ಇಂಡಿವಿಜುವಲಿ ಕೇರ್ ಮಾಡ್ತಾರೆ. ಇವರು ಓದ್ತಾ ಇದ್ದಾರಾ, ಓದಿದ್ರೆ ಏನು ಓದಿದ್ದಾರೆ ಅಂತ ಚೆಕ್ ಮಾಡ್ತಾರೆ, ಕ್ವಶನ್ ಕೇಳ್ತಾರೆ. ಅದರಿಂದ ಮಕ್ಳಿಗೆ ತುಂಬ ಹೆಲ್ಪ್ ಆಗುತ್ತೆ. ಭಾಗಮಂಡಲ ಕಾವೇರಿ ಉಗಮ ಸ್ಥಾನ. ಇವರು ಸಂದೇಶ್ ಸರ್ ಅಂತ. ಇವರು ಕೂಡ ಮ್ಯಾಥ್ಸ್ ಫ್ಯಾಕಲ್ಟಿ. ನಮ್ಮ ಸ್ಟೂಡೆಂಟ್ಸಿಗೆ ತುಂಬ ಫೇವ್ರೇಟ್. ಇವರು ಕೂಡ ನೀವು ಹೇಳ್ದಂಗೆ ಮ್ಯಾಥ್ಸ್ ಅಂದರೆ ಕಬ್ಬಿಣದ ಕಡಲೆ, ಬಟ್ ತುಂಬ ಈಸಿ ವೇಯಲ್ಲಿ ಟೀಚ್ ಮಾಡ್ತಾರೆ. ಸರ್ ಕೂಡ JE ಫ್ಯಾಕಲ್ಟಿ, JE ಮತ್ತು CET ಫ್ಯಾಕಲ್ಟಿ. ಸೊ IITಗೆ ಹೋಗಿರೋ ಸ್ಟೂಡೆಂಟ್ಸಿಗೆಲ್ಲ ಮ್ಯಾಥ್ಸ್ ನಮ್ಮ ಸರೇ ಟೀಚ್ ಮಾಡಿರೋದು. ವಿಷಯ ಸಿಂಪಲ್ಲೇ. ಆ್ಯಕ್ಚುಲಿ ಬೋರ್ಡ್ ಲೆವೆಲ್ಗೂ ಕಾಂಪಿಟೇಟಿವ್ ಲೆವೆಲ್ಗೂ ಒಂದು ಸಣ್ಣ ಬ್ರಿಡ್ಜ್ ಇರುತ್ತೆ ಸರ್. ಅದೊಂದು ಗ್ಯಾಪ್ ಇರುತ್ತೆ. ಆ ಗ್ಯಾಪನ್ನು ನಾವು ಬ್ರಿಡ್ಜ್ ಮಾಡುವಂಥದ್ದೇ ನಮ್ಮ ಕೆಲಸ. ಯಾಕೆಂದರೆ ಅಲ್ಲಿ ಬೋರ್ಡಲ್ಲಿ ಒಳ್ಳೆ 100ಗೆ 100 ಮಾರ್ಕ್ಸ್ ತೆಗೆದವರು ಕೂಡ ಕಾಂಪಿಟೇಟಿವಲ್ಲಿ ಕ್ರ್ಯಾಕ್ ಮಾಡಲಿಕ್ಕೆ ಆಗದೇ ಇರ್ಬೋದು. ಅವರಿಗೆ ಬೇಕಿರುವಂಥದ್ದು ಒಂದು ಸಣ್ಣ ಒಂದು ನಾವು ಪುಷ್ ಮಾತ್ರ. ಈಗ 90% ಸ್ಟೂಡೆಂಟ್ಸ್ ಕಡೆನೇ ಗೊತ್ತಿದೆ, ಅವರಿಗೊಂದು ಕ್ಲಾರಿಟಿ ಇರಲ್ಲ ಏನು ಮಾಡಬೇಕು ಅಥವಾ ಕಾಂಪಿಟೇಟಿವಲ್ಲಿ ಯಾವ ರೀತಿ ನಾವು ಓದಬೇಕು ಅಂತ ಕ್ಲಾರಿಟಿ ಇರಲ್ಲ. ಆ ಕ್ಲಾರಿಟಿಯನ್ನು ನಾವು ಅವರಿಗೆ ತಂದಾಗ ಅವರು 100% ಅದರಲ್ಲಿ ಕಾಂಪಿಟೇಟಿವಲ್ಲಿ ಎಕ್ಸೆಲ್ ಮಾಡ್ತಾರೆ. ಇವರು ಪ್ರಕಾಶ್ ಗಾಣಿಗ ಸರ್ ಅಂತ. ಪ್ರಕಾಶ್ ಸರ್ ಹೇಗಿದ್ರಿ? ಇವರು ಕೂಡ ಮ್ಯಾಥ್ಸ್ ಸರ್. ನಮ್ಮಲ್ಲಿ ರಮೇಶ್ ಸರ್ ಫಸ್ಟ್ ಪ್ರಿಫರೆನ್ಸ್ ಕೊಡೋದು ಟೀಚಿಂಗ್ ಫ್ಯಾಕಲ್ಟಿಗೆ. ಎಲ್ಲ ಫ್ಯಾಕಲ್ಟೀಸು ಕೂಡ ಬೆಸ್ಟ್ ಫ್ಯಾಕಲ್ಟಿನೇ ಸಿಗಬೇಕು ಅಂತ. ಸೊ ಹಾಗೆ ನಮ್ಮ ಮ್ಯಾಥ್ಸ್ ಟೀಮು ಕೂಡ ತುಂಬ ಸ್ಟ್ರಾಂಗ್ ಇದೆ, ಫಿಸಿಕ್ಸ್, ಕೆಮಿಸ್ಟ್ರಿ, ಬಯಾಲಜಿ ಥರನೇ. ಸರ್ ಕೂಡ ಅಷ್ಟೇ ತುಂಬ ಸಿಂಪಲ್ ವೇಯಲ್ಲಿ ಮಕ್ಕಳಿಗೆ ಗಣಿತ ಅರ್ಥ ಮಾಡಿಸ್ತಾರೆ. ಹೌದೌದು. ಇವರು ಕೂಡ ತುಂಬ ಫೇವ್ರೇಟ್ ಮಕ್ಕಳಿಗೆ. ಪ್ರಕಾಶ್ ಕಾಣಿಗ ಸರ್ ಅಂದರೆ ತುಂಬ ಇಷ್ಟಪಡ್ತಾರೆ. ಸೊ ಫ್ರಮ್ SAS postulates you have learned it ಅಲ್ವಾ? ಹೈಸ್ಕೂಲಲ್ಲಿ ಕಲ್ತಿದ್ದೀರಾ ನೀವು?